ಇಸ್ರೇಲ್ ಗುಡುಗು ಜೂನಿಯರ್ ಇಸ್ರೇಲ್ಗೆ ಬೆದರಿಕೆ ಹಾಕುವ ಯಾರನ್ನೂ ಕೂಡ ಬಿಡೋದಿಲ್ಲ. ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಗೊತ್ತಿಲ್ಲ. ಬೆನ್ನಟ್ಟಿ ಬೇಟೆಯಾಡ್ತೀವಿ, ಬೆದರಿಕೆ ಹಾಕೋರನ್ನ, ಭಯೋತ್ಪಾದಕರು ಎಲ್ಲೇ ಇದ್ರೂ ಕೂಡ ನಾಶಪಡಿಸ್ತೀವಿ. ಇಸ್ರೇಲ್ ಗುಡುಗು ಜೂನಿಯರ್ ಖಮೇನಿ ತಂಡ ಹೊಡೆದು ಹೋಗಿದ್ದಾರೆ. ಇಸ್ರೇಲ್ಗೆ ಬೆದರಿಕೆ ಹಾಕುವ ಯಾರನ್ನು ಕೂಡ ಬಿಡೋದಿಲ್ಲ. ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಗೊತ್ತಿಲ್ಲ. ಬೆದರಿಕೆ ಹಾಕುವವರನ್ನ ಬೆನ್ನಟ್ಟಿ ಬೇಟೆಯಾಡ್ತೀವಿ ಅಂತ ಹೇಳ್ತಿದ್ದಾರೆ. ಭಯೋತ್ಪಾದಕರು ಎಲ್ಲೇ ಇದ್ರೂ ಕೂಡ ನಾಶಪಡಿಸ್ತೀವಿ. ಇಸ್ರೇಲ್ ಗುಡುಗಿಗೆ ಇದೀಗ ಜೂನಿಯರ್ ಖಮೇನಿ ತಂಡ ಹೊಡೆದು ಹೋಗಿದ್ದಾರೆ. ಇಸ್ರೇಲ್ ಬೆದರಿಕೆಗೆ ಬಗ್ಗೋದಿಲ್ಲ. ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಕೂಡ ಇಲ್ಲ. ಬೆನ್ನಟ್ಟಿ ಬೇಟೆಯಾಡ್ತೀವಿ, ನಮಗೆ ಬೆದರಿಕೆ ಹಾಕೋರನ್ನ ಅಂತ ಹೇಳ್ತಿದ್ದಾರೆ. ಇಸ್ರೇಲ್ ಮಿಲಿಟರಿ ವಕ್ತಾರ ಎಫ್ ಡಿಫ್ರಿನ್ ಗುಡುಗಿದ್ದಾರೆ. ಇಸ್ರೇಲ್ ಗುಡುಗು ಜೂನಿಯರ್ ಖಮೇನಿ ತಂಡ ಹೊಡೆದು ಹೋಗಿದ್ದಾರೆ. ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಬಟ್ ಪ್ರತಿಕಾರವನ್ನು ತೀರಿಸ್ಕೊಳ್ಳದೆ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಹೇಳ್ತಾ ಇರುವಂಥದ್ದು. ಎಷ್ಟೇ ಕ್ಷಿಪಣಿಗಳ ಗೋಡೌನ್ಗಳಾಗಿರ್ಬೋದು, ರಾಕೆಟ್ಗಳಾಗಿರ್ಬೋದು, ಡ್ರೋನ್ ಎಲ್ಲವನ್ನು ಕೂಡ ನಾಶ ಮಾಡೋದಕ್ಕೆ ಮುಂದಾದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ. ನಮ್ಮ ಪ್ರಯತ್ನ ಮೀರಿ ನಾವು ಹೋರಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಇರಾನ್ ಹೇಳ್ತಾ ಇರುವಂಥದ್ದು. ಇಸ್ರೇಲ್ ಬೆದರಿಕೆಯನ್ನು ಹಾಕೋರನ್ನ ನಾವು ಕೂಡ ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲ್ ಹೇಳ್ತಾ ಇರುವಂಥದ್ದು. ಸೊ ಇಬ್ಬರ ನಡುವೆ ಇದೀಗ ಮಿತ್ರ ರಾಷ್ಟ್ರಗಳು ಕೂಡ ಸಫರ್ ಮಾಡಬೇಕಾದಂತಹ ಪರಿಸ್ಥಿತಿ. ಬಿಕಾಸ್ ಮೇನ್ ಟಾರ್ಗೆಟ್ ಮಿತ್ರ ರಾಷ್ಟ್ರಗಳು ಕೂಡ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ವಹಿವಾಟುಗಳಾಗಬಾರ್ದು, ಜೊತೆಗೆ ಸಂಪರ್ಕದಲ್ಲಿದ್ದರೆ ಇನ್ನಷ್ಟು ಪ್ರಾಬ್ಲಮ್ಸ್ ಅಂತ ಹೇಳಿಬಿಟ್ಟು ಇದೀಗ ಮೇನ್ಲಿ ಮಿತ್ರ ರಾಷ್ಟ್ರಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ಹಾಗೆ ದಾಳಿಯಾಗಿದೆ ಅಂತ ಹೇಳ್ಬಿಟ್ಟು ಟ್ರಂಪ್ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಮೆರಿಕ ಅಧ್ಯಕ್ಷ. ಜೂನಿಯರ್ ಖಮೇನಿ ಕೂಡ ಸಿಕ್ಕಾಪಟ್ಟೆ ತಂಡ ಹೊಡೆದು ಹೋಗಿದ್ದಾರೆ. ಇಸ್ರೇಲ್ ಬೆದರಿಕೆಗೆ